ವಜ್ಜಲ್ ಗ್ರಾಮದಲ್ಲಿ ಮೂಲ ಸೌಕರ್ಯಗಳ ಕೊರತೆಯಿಂದ ಸಂತ್ರಸ್ತರಾದ ಗ್ರಾಮಸ್ಥರು ಇಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ತಮ್ಮ ಸಮಸ್ಯೆಗಳಿಗೆ ಕಡಿವಾಣ ಹಾಕದ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಆಕ್ರೋಶಗೊಂಡ ಗ್ರಾಮಸ್ಥರು ವಜ್ಜಲ್ ಗ್ರಾಮ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿ ಬೀಗ ಜಡಿದು ತೀವ್ರ ಪ್ರತಿಭಟನೆ ನಡೆಸಿದರು. ಗ್ರಾಮದಲ್ಲಿ ಚರಂಡಿ, ರಸ್ತೆ ಅಭಿವೃದ್ಧಿ ಹಾಗೂ ಕುಡಿಯುವ ನೀರಿನ ತೀವ್ರ ಕೊರತೆ ಇದ್ದರೂ ಸಂಬಂಧಿಸಿದ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿ ಗ್ರಾಮಸ್ಥರು ಈ ಹೋರಾಟಕ್ಕೆ ಮುಂದಾದರು. ನಮ್ಮ ಅನೇಕ ಮನವಿಗಳನ್ನು ನಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒ ಮತ್ತು ಜಿಲ್ಲಾಧಿಕಾರಿಗಳಿಗೆ ನೀಡಿದರೂ ಸಹ ಯಾವುದೇ ರೀತಿಯ ಸೌಕರ್ಯಗಳು ಒದಗಿಲ್ಲ ಎಂದು ಯುವ ಮುಖಂಡ ಸಿದ್ದನಗೌಡ ಗುರಾಡಿ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ಪಂಚಾಯತ್ ಸಿಇಒ ಸ್ಥಳಕ್ಕೆ ಬಂದು ನೇರವಾಗಿ ಸಮಸ್ಯೆ ಬಗೆಹರಿಸುವವರೆಗೂ ಬೀಗ ತೆಗೆಯುವುದಿಲ್ಲ ಎಂಬ ನಿರ್ಧಾರವನ್ನು ಗ್ರಾಮಸ್ಥರು ಪ್ರಕಟಿಸಿದರು. ಈ ಹೋರಾಟದಲ್ಲಿ ಪ್ರಭುಗೌಡ ಶ್ರೀಗಿರಿ, ತಿಪ್ಪಣ್ಣ ಮರಾಠ, ಅನಿಲ್ ಮಡಿವಾಳ, ಬಾಪುಗೌಡ ಗುರಾಡಿ ಮತ್ತು ಗ್ರಾಮಸ್ಥರ ದೊಡ್ಡ ಬೆಂಬಲ ಕಾಣಿಸಿಕೊಂಡಿತ್ತು. ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯಕ್ಕೆ ಪ್ರತಿಯಾಗಿ ಇಂದು ಗ್ರಾಮಸ್ಥರ ತಾಳ್ಮೆ ನಿಂತಿರುವ ಸಂಕೇತವಾಗಿದೆ. ಅಧಿಕಾರಿಗಳು ಈ ಬಗ್ಗೆ ತಕ್ಷಣ ಸ್ಪಂದನೆ ನೀಡುವುದು ಗ್ರಾಮಸ್ಥರ ಮುಖ್ಯ ಬೇಡಿಕೆ. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ, ಹನುಮಂತದೊರೆ, ಹುಣಸಗಿ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ವಜ್ಜಲ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ವಜ್ಜಲ ಗ್ರಾಮದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಹಾಗೂ ವಜ್ಜಲ ಗ್ರಾಮದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ನಾವು ಎಷ್ಟೇ ಮನವಿ ಪತ್ರ ಕೊಟ್ಟರೂ ಕೂಡ ಅದು ಸುಮ್ಮನೆ ಆಗಿದೆ. ಅದು ನಾವು ಎಷ್ಟೇ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಕೊಟ್ಟಿವಿ, ಜಿಲ್ಲಾ ಪಂಚಾಯತ್ ಸಿಇಒ ಕೊಟ್ಟಿವಿ, ತಾಲೂಕ್ ಪಂಚಾಯತ್ ಇಒ ಕೊಟ್ಟಿವಿ, ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ. ಇವತ್ತು ವಜ್ಜಲದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಸಾಕಷ್ಟು ಅನುದಾನ ಬಂದರೂ ಕೂಡ ಯಾವುದೇ ಜನಸಾಮಾನ್ಯರಿಗೆ ಮುಟ್ತಾ ಇಲ್ಲ. ಅದು PDO ಅಧ್ಯಕ್ಷರು, ಸದಸ್ಯರು ಯಾವುದೇ ರೀತಿ ಕೆಲಸ ಮಾಡಕತ್ತಿಲ್ಲ. ವಜ್ಜಲ ಗ್ರಾಮದಲ್ಲಿ ಎಷ್ಟೇ ಸಲ ಅವ್ರಿಗೆ ಮನಪತ್ರ ಕೊಟ್ಟರು ಬರೀ ಬೇಜವಾಬ್ದಾರಿ ವರ್ತನೆ ಮಾಡ್ತಾರ. ಇವತ್ತು ವಜ್ಜಲ ಗ್ರಾಮದಲ್ಲಿ ಕುಡಿಯೋ ನೀರು ಯಾವ ರೀತಿ ಕಲುಷಿತ ಬಂದ್ರೆ ಅಂತ ತಾವೆಲ್ಲರೂ ನೋಡ್ಬೇಕು. ಇದನ್ನ ಮತ್ತೆ ಇದಕ್ಕೆ ಏನಾದ್ರು ಜವಾಬ್ದಾರಿ ಆದರೆ ಇದನ್ನ ಯಾರು ಜವಾಬ್ದಾರಿ ತಗೋತಾರ ನಾನು ಡೈರೆಕ್ಟಾಗಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಮೇಡಮ್ಗೆ ಕೇಳ್ತೇನೆ. ನಾನು ಇದಕ್ಕೆ ಏನಾದ್ರೂ ಪ್ರಾಬ್ಲಮ್ ಆದರೆ ಇದಕ್ಕೆ ನೀವೇ ಜವಾಬ್ದಾರರು. ಯಾಕಂದ್ರೆ ನಾವು ಎಷ್ಟೇ ಸಲ PDO ಸರ್ಗೆ, ಪಂಚಾಯತ್ ಅಧ್ಯಕ್ಷರಿಗೆ ಏನೇ ಮನವಿ ತಂದರೂ ಕೂಡ ಅವ್ರು ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ. ಅವರು ಬೇಜವಾಬ್ದಾರಿಯಿಂದ ವರ್ತನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಅನುದಾನ ಈ ಗ್ರಾಮ ಪಂಚಾಯತಿಗೆ ಬಂದ್ರೆ ಅದು ಅನುದಾನ ಎಲ್ಲಿ ಹೋಗಿತ್ತು? ಅದು ಸಾಕಷ್ಟು ಸಲ ಹೇಳ್ತೀವಿ ನಾವು. ಕುಡಿಯ ನೀರಿನಲ್ಲಿ ಚರಂಡಿ ನೀರು ಮಿಕ್ಸ್ ಆಗ್ತದೆ ಅಂದ್ರೆ ಒಟ್ಟು ಅದ್ರ ಬಗ್ಗೆ ಯಾವ ರೀತಿ ಪರಿಶೀಲನೆ ಮಾಡ್ತಾ ಇಲ್ಲ. ಅವರು ಬರೀ ಬೇಜವಾಬ್ದಾರಿ ವರ್ತನೆ ಮಾಡಿದ್ರೆ ಅದಕ್ಕಾಗಿ ನಾವು ಇವತ್ತು ಪಂಚಾಯತಿಗೆ ಬೀಗ ಆಗ್ತಾ ಇದ್ವಿ. ಎಲ್ಲ ಗ್ರಾಮಸ್ಥರು, ಗ್ರಾಮದ ಯುವಕರು ಎಲ್ಲರೂ ಕಲ್ತು ಇವತ್ತು ನಾವು ಪಂಚಾಯತಿಗೆ ಬೀಗ ಆಗ್ತೀವಿ, ಮುತ್ತಿಗೆ ಹಾಕೋದು. ಭ್ರಷ್ಟಾಚಾರ ಪಂಚಾಯತಿಗೆ, ಭ್ರಷ್ಟಾಚಾರ ಪಂಚಾಯತಿಗೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ, ಗ್ರಾಮ ಪಂಚಾಯತಿಯ PDOರಿಗೆ, ಗ್ರಾಮ ಪಂಚಾಯತಿಯ ಸದಸ್ಯರಿಗೆ, ಗ್ರಾಮ ಪಂಚಾಯತಿಗೆ ನೋಡ್ರಿ. ಈಗ ನೋಡ್ರಿ, ಇವತ್ತಿನ ಸಂದರ್ಭ ನಮ್ಗೆ ಹೆಂಗಾಗ್ಯದಪ್ಪ ಅಂತಂದ್ರೆ ವಜ್ಜಲ ಗ್ರಾಮ ಇದು ಹುಣಸಗಿಯ ಕೂಗಾಳಚಲ್ಲಿದೆ 3 ಕಿಲೋಮೀಟರ್. ಹುಣಸಗಿ ತಾಲೂಕು ಕೇಂದ್ರದಿಂದ 3 ಕಿಲೋಮೀಟರ್. ಯಾವುದೇ ಅಧಿಕಾರಿಗಳು ಬಂದರೂ ಕೂಡ ಅತ್ಯಂತ ಸಂಪರ್ಕ ಅವರಿಗೆ ಹುಣಸಗಿ ಹೋಗೋಕ್ಕಿಂತ ಮೊದಲು ತಾಲೂಕು ಕೇಂದ್ರಕ್ಕೆ ಹೋಗ್ಕೊಂಡು ನಮ್ಮ ವಜ್ಜಲಕ್ಕೆ ಬಂದು ಹೋಗೋಂಥ ಅವಕಾಶ ಅದ. ಇಂಥ ಊರಾಗ ನಮ್ಮೂರಾಗ ಗ್ರಾಮ ಪಂಚಾಯತ್ ಇಟ್ಕೊಂಡು ನಮ್ಮೂರಾಗ ಸ್ವಚ್ಛತೆ ಇಲ್ಲ, ಚರಂಡಿಗಳು ಸರಿ ಇಲ್ಲ ಅಂತೇಳಿ ಕಂಪ್ಲೇಂಟ್ ಮಾಡಿದ್ರೆ ಚರಂಡಿ ಮಾಡಿಸ್ತೀವಿ ಅಂತೇಳಿ ಚರಂಡಿಗಳು ಇಟ್ಟಾರ. ಆ ಚರಂಡಿಗಳನ್ನು ರೋಡ್ ಮೇಲೆ ಮಾಡ್ಯಾರ. ರೋಡಿನ ನೀರು ಚರಂಡಿ ಮ್ಯಾಗ ಹೋಗ್ಬೇಕು, ಚರಂಡಿ ನೀರು ರೋಡಿನ ಮ್ಯಾಗ ಬರ್ಬೇಕು. ಚರಂಡಿ ಕೆಲವೊಂದು ಕಡೆ ರೋಡ್ಗಳು ಮಾಡಿಲ್ಲ, ಆ ಥರ ಮಾಡಿದ್ದಾರೆ. ಈಗ ಒಂದು ಕಡೆ ಕೆಲಸಗಳನ್ನ ಇಟ್ಟಾರ. ಕೆಲಸಗಳು ಯಾವ ರೀತಿ ಮಾಡ್ಯಾರ ಅಂತಂದ್ರೆ ಒಬ್ರು ಮನೇಲಿಂದ ಇಟ್ಟು ಎಲ್ಲಿ ಮನೆಗಳು ಇಟ್ಟರಲ್ಲ ನಡುವು ಗ್ಯಾಪ್ ಮಾಡ್ಯಾರ. ಬಿಟ್ರೆ ಕೆಲಸನ ಆ ಕಡೆ ದಂಡಿಗೆ ಈ ಕಡೆ ದಂಡಿಗೆ ಮಾಡಿ ಕೆಲಸದ ಅಲ್ಲೇ ಮುಗಿಸ್ಯಾರ ಚರಂಡಿಗಳ ವ್ಯವಸ್ಥೆ. ಎಲ್ಲ ಚರಂಡಿಗಳನ್ನ ಮೇಲ್ ಮಾಡ್ಯಾರ, ರೋಡಿನ ಮೇಲ್ ಮಾಡಿದ್ದಾರೆ. ಈ ರೀತಿ ಮಾಡಿ ಬರೀ ಭ್ರಷ್ಟಾಚಾರನೇ ದುಡ್ಡು ತುಳ್ಕತ್ತ ಇದ್ರೆ PDO ಅವ್ರಿಗೆ ಹೇಳಿದ್ರೆ ಬರೀ ಆರ್ಕೆ ಉತ್ತರಗಳನ್ನು ಕೊಡ್ತಾನೆ, ಬರ್ತೀನಿ ನೋಡ್ತೀನಿ ಮಾಡ್ತೀವಿ ಅಂತ ಮಾತಾಡ್ತಾ ಹೊರತು ಬಂದ್ ಕೇಸಿಂದ ಅದಕ್ಕೆ ಸೊಲ್ಯೂಷನ್ ಏನಂತ ಕೇಳೋಂಥ ಅಧಿಕಾರ PDOಗಿಲ್ಲ. ಗ್ರಾಮ ಪಂಚಾಯತಿ ಮೆಂಬರ್ಗಳು ಏನಿದ್ದಾರೆ PDOಗೆ ದಬ್ಬಳಿಕೆ ಮಾಡ್ತಾರೆ. ನಮ್ಮೂರಾಗ ಒಬ್ಬ ಅಧಿಕಾರಿ ಆದವನು ತಾನು ನಿಂತು ಮಾಡಿಸ್ಬೇಕು. ಕಾರಣ ಸದಸ್ಯರು ಅವರಿಗೆ ಅಂಜಬೇಕಾದ ಪರಿಸ್ಥಿತಿ ನಮ್ಮ ಊರಾಗ ಬಂದ ಗ್ರಾಮ ಪಂಚಾಯತಿಗೆ. ಹಿಂಗಾಗಿ ನಮ್ಮ ಊರಾಗ ಗ್ರಾಮ ಪಂಚಾಯತಿನೇ ಬೇಡ. ನಮ್ಮ ಯುವಕರೆಲ್ಲ ಏನು ಒಪ್ಕೊಂಡ್ರೆ ಗೊತ್ತಾ, ಬಂದು ಬೀಗ ಹಾಕೋದ ಉದ್ದೇಶ ಏನು, ಪಂಚಾಯತಿ ಗ್ರಾಮ ಪಂಚಾಯತ್ ಬೇಡ ನಮ್ಗೆ. ಇದನ್ನು ತೆಗೆದು ಬಿಡ್ರಿ, ಗ್ರಾಮ ಪಂಚಾಯತ್ ಇಡಬೇಡ್ರಿ ನಮ್ಗೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಇವತ್ತು ನಾವು ಪ್ರತಿಭಟನೆ ಮಾಡೋ ಸಂಬಂಧ ಬಂದು ಬೀಗವನ್ನು ಹಾಕಿದ್ದೇವೆ. ಇವತ್ತು ಈ ಮೂಲಕ ನಾವು ಏನು ಕೇಳ್ಕೊತಿದ್ದೀವಿ, ಜಿಲ್ಲಾಧಿಕಾರಿಗಳು ಯಾದಗಿರಿ ಅವರಿಗೆ ಮತ್ತು CEO ಯಾದಗಿರಿ ಅವರಿಗೆ
ನಾವು ವಜ್ಜಲ ಗ್ರಾಮ ಪಂಚಾಯತಿಯ ಅನಾನುಕೂಲಗಳನ್ನ ನಿಮ್ಗೆ ತಿಳಿಸ್ತಾ ಇದ್ದೀವಿ. ಇದನ್ನ ಕೂಡಲೇ ನೀವು ಕ್ರಮ ಕೈಗೊಂಡು ಇದನ್ನ ಭೇಟಿ ನೀಡಬೇಕು. ತಾಲೂಕ್ ಪಂಚಾಯತ್ ಇಒ ಬರೋವರೆಗೂ ನಾವು ಈ ಬೀಗ ಹಾಕಿದ್ದನ್ನು ತೆಗೆಯೋದಿಲ್ಲ. 1 ದಿನ ಆಗಲಿ, 2 ದಿನ ಆಗಲಿ, 3 ದಿನ ಆಗಲಿ. ನೀವು ಇಲ್ಲಿವರೆಗೂ ಇಲ್ಲಿ ಬಂದು ನೀವು ಆಶ್ವಾಸನೆ ತಗೊಂಡು ಆ ಕೆಲಸ ಮಾಡ್ತೀವಿ ಅಂತ ಭರವಸೆ ಕೊಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ಬಾಗಿಲನ್ನು ತೆಗೆಯೋದಿಲ್ಲ. ಗ್ರಾಮ ಪಂಚಾಯತಿಗೆ ಭ್ರಷ್ಟಾಚಾರ ಪಂಚಾಯತಿಗೆ ಭ್ರಷ್ಟಾಚಾರ ಅಧ್ಯಕ್ಷರಿಗೆ ಭ್ರಷ್ಟಾಚಾರ ಪಿಡಿಒಗೆ ಭ್ರಷ್ಟಾಚಾರ ಸದಸ್ಯರಿಗೆ ಗ್ರಾಮ ಪಂಚಾಯತಿಗೆ ಬೋರ್ಡ್ ತೋರಿ ಬೋರ್ಡ್ ಈ ಶೌಚಾಲಯ ಬಂದವ ಅಂತ ಹೇಳ್ತಾರ, 5 ವರ್ಷ ಆದ್ರೂ ಅದೇ ಹೇಳ್ತಾರ ಹೊರತಾಗಿ ಕೆಲಸ ಮಾಡಂಗಿಲ್ಲ. ಮಾಡಿದರೂ ಕೂಡ ಅದು ಉಪಯೋಗ ಇಲ್ಲರ ಜಾಗದಲ್ಲಿ ಮಾಡ್ಯಾರ. ಹೀಗಾಗಿ ಸ್ವಲ್ಪ ಅದನ್ನು ಅಧಿಕಾರಿಗಳು ಸೂಕ್ತ ಕ್ರಮ ತಗೋಬೇಕು. ಹಾಗಾಗಿ ನಾವು ಜಿಲ್ಲಾಧಿಕಾರಿ ಆಗಲಿ ಅಥವಾ ಜಿಲ್ಲಾ ಪಂಚಾಯತ್ CO ಬರೋವರೆಗೂ ನಾವು ಇದನ್ನು ಮುಂದುವರಿಸ್ತೀವಿ ಅಂತ ಹೇಳಿ 2 ಮಾತನ್ನು ಹೇಳೋಕ್ಕೆ ಇಷ್ಟಪಡುತ್ತೇನೆ. ಯಾಕೆ ನೋಡಿ